ಪಥಸಂಚಲನದ ಬಗ್ಗೆ ಈಗ ಡಿಬೇಟ್ ಇರುವಂತದ್ದು. ಪಥಸಂಚಲನದಲ್ಲಿ ಲಾಠಿಯನ್ನ ಯೂಸ್ ಮಾಡ್ತಾರೆ. ಸೊ ಯಾಕೆ ಬೇಕು ಪಥಸಂಚಲನ? ಯಾಕೆ ಬೇಕು? ಈಗ ನಾರ್ಮಲ್ ಆಗಿ ನಾವೆಲ್ಲ ನೋಡಿರೋದು ಪಥಸಂಚಲನ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಸೂಕ್ಷ್ಮ ಪ್ರದೇಶಗಳಲ್ಲಿ ಏನಾದರೂ ಎಲೆಕ್ಷನ್ ನಡಿಬೇಕಾದ್ರೆ ಆಗ ಪಥಸಂಚಲನ ಮಾಡ್ತಾರೆ. ಯಾರು ಬಂದು ಮಾಡೋದು? ನಮ್ಮ ಪಡೆಗಳು ಬಂದು ಮಾಡುತ್ತೆ. ಏನು ಉದ್ದೇಶ ಏನಂದ್ರೆ, ಯಾರು ಕೂಡ ಹೆದರಬೇಡಿ, ನಾವು ನಿಮ್ಮ ಜೊತೆಲಿ ಇದ್ದೀವಿ, ಶಾಂತಿಯನ್ನ ಕಾಪಾಡ್ತೀವಿ, ಶಾಂತಿ ಸುವ್ಯವಸ್ಥೆ ಹದಗೆಡುವ ರೀತಿಯಲ್ಲಿ, ಅಂದ್ರೆ ಹದಗೆಡಬಾರ್ದು, ನಾವು ಆ ರೀತಿ ನೋಡ್ಕೋತೀವಿ ಅಂತ ಹೇಳಿ. ಅಂದ್ರೆ ಪಡೆಗಳು ಮಾಡುವಂತ ಮಾರ್ಚ್ ಅಲ್ಲಿ ಏನು ಉದ್ದೇಶ ಅಂದ್ರೆ ಶಾಂತಿಯನ್ನ ನೆಲೆಸಬೇಕು ಅಂತ ಹೇಳಿ. RSS ಪಥಸಂಚಲನದಿಂದ ಯಾರಿಗೆ ರಕ್ಷಣೆ, ಯಾವ ಶಾಂತಿ? ಇದು ಈ ಭಾರತ ದೇಶದ ನಾಗರಿಕರಾಗಿ ನಮಗೂ ಆದಂಥ ಒಂದು ನೈತಿಕ ಜವಾಬ್ದಾರಿ ಇರುತ್ತೆ ಈ ದೇಶದ ಬಗ್ಗೆ, ದೇಶದ ಸಮಗ್ರತೆ ಬಗ್ಗೆ ಎಲ್ಲ. ಈ ನಿಟ್ಟಿನಲ್ಲಿ ಏನು ವರ್ಷಕ್ಕೊಂದು ಬಾರಿ ಪಥಸಂಚಲನ ಏನು ಮಾಡುತ್ತೆ, ನಾವು ಸಹ ಸಾರ್ವಜನಿಕರಿಗೆ ಒಂದು ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಒಂದು ಅವರಿಗೂ ಭರವಸೆ ಮೂಡಿಸೋಂಥದ್ದು, ಅವರಿಗೆ ಒಂದು ಆತ್ಮವಿಶ್ವಾಸ ತುಂಬುವಂಥದ್ದು, ಮತ್ತೆ ಜೊತೆನಲ್ಲಿ ಏನು RSS ಕಾರ್ಯಕರ್ತರು ಅವರಿಗೂ ಸಹ ಹೆಚ್ಚಿನ ರೀತಿ ಒಂದು ಒಳಗೊಳ್ಳುವಿಕೆ ಮತ್ತೆ ಪಾಲ್ಗೊಳ್ಳುವಿಕೆ ಇದು ಒನ್ ಸೈಡೆಡ್ ಅಲ್ಲ. ದೇಶದ ಭದ್ರತೆ, ಜನರಲ್ಲಿ ಆತ್ಮವಿಶ್ವಾಸವನ್ನ ತುಂಬಲಿಕ್ಕೆ RSS ಏನು ಸರ್ಕಾರ ಏನು ಮಾಡ್ತಾ ಇದೆ, ಪಡೆಗಳು ಏನು ಮಾಡ್ತಾ ಇದೆ? RSS ಯಾವ್ದಾಗಾದ್ರೆ RSS ಗೆ ಏನ್ ಜವಾಬ್ದಾರಿ? RSS ಗೆ ಯಾಕೆ ಮಾಡ್ಬೇಕು? ಯಾಕೆ RSS ಮಾಡೋ ಅಂತ ಎಲ್ಲ ಅವಕಾಶಗಳು ಇದೆಯಲ್ಲ, ಮಾಡ್ಲಿ ಬಿಡಿ. ಅವಕಾಶ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಈ ದೇಶದ ಒಂದು ಆ ವಿಚಾರಧಾರೆನ ಗಮನದಲ್ಲಿ ಇಟ್ಕೊಂಡು ಅದು ಅವ್ರದೇ ಆದಂತ ಹೆಚ್ಚಿನ ರೀತಿ, ನಾನು ಆಗ್ಲೇ ಹೇಳಿದಂಗೆ ಒಳಗೊಳ್ಳುವಿಕೆ ಮತ್ತು ಪಾಲ್ಗೊಳ್ಳುವಿಕೆ ಒಂದು ನಾಗರಿಕ ಜವಾಬ್ದಾರಿಯಾಗಿ ಇದೊಂದು ಸಂಘದ ಮೂಲಕ ಮಾಡ್ಕೊಂಡು ಬರ್ತಾ ಇದೆ. ಅದು ಮಾಡೋದ್ರ ಮೂಲಕ ಒಂದು ಸಂಘ ರಿಜಿಸ್ಟರೇ ಆಗಿಲ್ಲ, ಬಟ್ ಜವಾಬ್ದಾರಿ ಬಗ್ಗೆ ಮಾತನಾಡುತ್ತೆ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ. ಸಂಘ ರಿಜಿಸ್ಟರ್ ಆಗ್ಲೇಬೇಕಂತ ಏನಿಲ್ಲ ಸಂವಿಧಾನದಲ್ಲಿ, ಕಾನೂನಲ್ಲೂ ಏನು ಆ ರೀತಿ ಅವಕಾಶ ಇಲ್ಲ. ಏನೋ ರಿಜಿಸ್ಟರ್ ಆಗಲೇಬೇಕು ಅಂತೇಳಿ ಯಾವುದೇ ರೀತಿ ಆದೇಶ ಆಗಿರ್ಬೋದು ಅಥವಾ ಒಂದು ಕಾಯ್ದೆ ಕಾನೂನು ಆಗಿರ್ಬೋದು ಇಲ್ಲ. ಆ ನಿಟ್ಟಲ್ಲಿ ಸಂಘ ಅನ್ನೋದೇ ಒಂದು ಸಿದ್ಧಾಂತ, ಒಂದು ತತ್ವ, ಒಂದು ವಿಚಾರ. ಅದು ಸಮಗ್ರವಾಗಿ ಅದು ಇರತ್ತೆ. ಅಷ್ಟೇ ಬಿಟ್ರೆ ಆ ಸಂಘಕ್ಕೆ ಒಂದು ಸೀಮಿತವಾಗಿ ಇವರೇ ಅದಕ್ಕೊಂದು ರಿಜಿಸ್ಟ್ರೇಷನ್, ಒಂದು ಕಾರ್ಯಾಲಯ ಇದೆ, ಅದರದೇ ಅಂತ ಬೇರೆ ಬೇರೆ ಒಂದು ರಿಜಿಸ್ಟರ್ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಬೇಕಾದಷ್ಟು ಹಲವಾರು ಟ್ರಸ್ಟ್ ಮೂಲಕ ಅದು ಕೆಲಸದ ಸೇವೆ ಮಾಡ್ಕೊಂಡು ಬರ್ತಿದೆ. ಬಟ್ RSS ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಷ್ಟೇ. ಅದೊಂದು ತತ್ವ ಸಿದ್ಧಾಂತ. ಆ ತತ್ವ ಸಿದ್ಧಾಂತಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂತೇಳಿ ಆ ಸಂಘದ ಭಾವನೆ, ಅದು ಸಂಘದ ಒಂದು ಅಭಿಪ್ರಾಯ. ಅದು ಆಯ್ತು. ಈಗ ಇಡೀ ದೇಶದಲ್ಲಿ ದೊಡ್ಡ ಸಮಸ್ಯೆಗಳು ಅಂತ ಬಂದಾಗ ಜಾತೀಯತೆ ಬರುತ್ತೆ, ಅಸ್ಪೃಶ್ಯತೆ ಬರುತ್ತೆ. ಆಯ್ತು, 100 ವರ್ಷಗಳಲ್ಲಿ RSS ಯಾವ ಅಂತರ್ಜಾತೀಯ ಮದುವೆಗಳನ್ನ ಮಾಡಿದೆ ಅಂತ, ಸಾಮೂಹಿಕವಾಗಿ ಯಾವ ಕಾರ್ಯಕ್ರಮ ಮಾಡಿದೆ? ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರಶ್ನೆಯನ್ನಪ್ಪ ಕೇಳಿದ್ರು, ಒಂದು 10 ಪ್ರಶ್ನೆಗಳನ್ನ ಕೇಳಿದ್ರು, ಸಂಘದ ಸಾಧನೆಗಳು ಹೇಳಿ, ಒಂದು 10 ಅಂತ ಹೇಳಿ. ಆಯ್ತು, ಅದರಲ್ಲಿ ಇನ್ಕ್ಲೂಡ್ ಆಗಿ ನಾನು ಕೂಡ ಕೇಳ್ತೀನಿ. ಈಗ ಜಾತಿ ವ್ಯವಸ್ಥೆ ಸಮಾಜಕ್ಕೆ ಮಾರಕ, ಕಳಂಕ ಅನ್ನೋದು ಎಲ್ಲರೂ ಕೂಡ ಗೊತ್ತಿದೆ. ಬಟ್ ಸಂಘ 100 ವರ್ಷದಲ್ಲಿ ಈ ಜಾತಿ ವ್ಯವಸ್ಥೆಯನ್ನ ಅಥವಾ ಅಸ್ಪೃಶ್ಯತೆಯನ್ನ ತೊಡೆದು ಹಾಕುವಲ್ಲಿ ಏನು ಮಾಡಿದೆ? ಅಸ್ಪೃಶ್ಯತೆಯನ್ನ ತೊಡೆದು ಹಾಕಬೇಕು, ಜಾತಿ ವ್ಯವಸ್ಥೆಯನ್ನ ಕಿತ್ತು ಬಿಸಾಕಬೇಕು ಅಂತ ಹೇಳಿದ್ರೆ ಅಂತರ್ಜಾತೀಯ ವಿವಾಹಗಳಾಗಬೇಕು ಅಂತ 12ನೇ ಶತಮಾನದಲ್ಲಿ ಕೂಡ ಹೇಳ್ಕೊಂಡ್ ಬಂದಿದ್ದೀವಿ. ಹಾಗಾದ್ರೆ RSS ಎಷ್ಟು ಅಂತರ್ಜಾತೀಯ ಮದುವೆಗಳನ್ನ ಮಾಡಿದೆ? ಅಂತಹ ಕಾರ್ಯಕ್ರಮಗಳು ಏನಾದ್ರೂ ಮಾಡಿದ್ಯಾ? ಇದು ಕೂಡ ಸಮಾಜ ಸೇವೆ ಮತ್ತು ಭಾರತದ ಸೇವೆ ಆಗುತ್ತಲ್ವಾ, ರಾಷ್ಟ್ರ ಸೇವೆ ಆಗುತ್ತಲ್ವಾ? ನೀವು ಹೇಳ್ತೀರ ಧರ್ಮ ಆಗಿದೆ. RSS ಅಲ್ಲಿರೋ ಎಲ್ಲಾ ಘಟಾನುಘಟಿ ಮುಖಂಡರುಗಳ ನಾಯಕರುಗಳು ಮುಸಲ್ಮಾನ್ ಹುಡುಗರನ್ನ ಮದುವೆ ಮಾಡ್ಕೊಂಡಿದ್ದಾರೆ, ಆದ್ರೆ ಮತ್ತೆ ವಿರೋಧ ಮಾಡೋದು ಮಾತ್ರ ನಾನು ಪ್ರಶ್ನೆ ಕೇಳಿದ್ದು ಸರ್. ಸೊ ನೀವೇನು ಹೇಳ್ತಾ ಇದ್ದೀರಾ, ಒಂದೊಂದು RSSನ ಅದರದ್ದೇ ಆದಂಥ ತತ್ವ ಸಿದ್ಧಾಂತ ಇರುತ್ತೆ, ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಅಥವಾ ರೆಫರೆನ್ಸ್ ಇರುತ್ತೆ. ಆ ರೀತಿಯಲ್ಲಿ ಆಯ್ತಾ, ಒಂದು RSS ಏನು ಹೇಳುತ್ತೆ ಅಂತಂದರೆ, ಅಸ್ಪೃಶ್ಯತೆ ಇದು ಈ ದೇಶದಲ್ಲಿ ಅಥವಾ ಈ ಒಂದು ಇದರಲ್ಲಿ ಸಮಾಜದಲ್ಲಿ ಅಪರಾಧ ಅಲ್ಲ ಅಂತಂದರೆ ಇನ್ಯಾವುದನ್ನು ಅಪರಾಧ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಸಹ ಅಸ್ಪೃಶ್ಯತೆಯನ್ನು ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ಖಂಡಿಸ್ತೀವಿ ಅನ್ನೋ ಒಂದು ಮಾನದಂಡದಲ್ಲೇ ಸಂಘದ ಒಂದು ಚಿಂತನೆ ಇರೋವಂಥದ್ದು, ವಿಚಾರ ಇರೋವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಹಲವಾರು ಒಂದು ವನವಾಸಿ ಕಲ್ಯಾಣ ಅಂತ ಇದೆ, ಅದ್ರ ಮೂಲಕ ಬುಡಕಟ್ಟು ಸಮುದಾಯಗಳಿಗೆ, ಸಾಕಷ್ಟು ತಳಮಟ್ಟದ ಸಮುದಾಯಗಳಿಗೆ ಕೆಲಸ ಮಾಡ್ತಿರೋ ಅಂಥ ಒಂದು ವಿಭಾಗ ಇದೆ. ಅದೇ ರೀತಿ ಹಲವಾರು ರಾಷ್ಟ್ರೋತ್ಥಾನ ಇದೆ, ಅದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ಮತ್ತು ಪ್ರೋತ್ಸಾಹ ಉತ್ತೇಜನ ಕೊಡುತ್ತೆ. ಸಾಕಷ್ಟು ಒಂದು ಟ್ರಸ್ಟ್ ಮೂಲಕ ಆಸ್ಪತ್ರೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಇನ್ನೂ ಹಲವಾರು ವಿಭಿನ್ನವಾದಂಥ ಮತ್ತೆ ಧರ್ಮದ ವಿಚಾರ ಆಗಿರ್ಬೋದು, ಆಯ್ತಾ, ಮದುವೆ ವಿಚಾರ, ಅಂತರ್ಜಾತಿ ವಿವಾಹ ಸ್ಪಷ್ಟವಾಗಿತ್ತು. ಅದೇ ಅಂತರ್ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕಲಿಕ್ಕೆ 100 ವರ್ಷಗಳ ಇತಿಹಾಸನ